ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಫೆಬ್ರವರಿ 20ಕ್ಕೆ ನೇಮಕವಾದ ರಾತ್ರಿಯಾಗಿದೆ. ಯಾವನಾದರೂ ನನ್ನ ಮತ್ತು ನನ್ನ ವಾಕ್ಯಗಳ ವಿಷಯದಲ್ಲಿ ನಾಚಿಕೆಗೊಳ್ಳುವುದಾದರೆ ಮನುಷ್ಯಕುಮಾರನು ತನ್ನ ಮತ್ತು ತನ್ನ ತಂದೆಯ ಪ್ರಭಾವದೊಡನೆಯೂ ಪರಿಶುದ್ಧ ದೂತರೊಂದಿಗೆ ಬರುವಾಗ ಅವನ ವಿಷಯದಲ್ಲಿ ಆತನೂ ನಾಚಿಕೆಗೊಳ್ಳುವನು. ಲೂಕ 9ನೇ ಅಧ್ಯಾಯ 26ನೇ ವಚನ. ದೇವರ ವಾಕ್ಯವು ಬರೀ ಸತ್ಯವೇದ ಪುಸ್ತಕ ಮಾತ್ರವಲ್ಲ, ಆದರೆ ಅದು ಸತ್ಯೋಪದೇಶಗಳು, ಕೈಪತ್ರಿಕೆಗಳು, ಪುಸ್ತಕಗಳು ಒಳಗೊಂಡಿದೆ. ಎಷ್ಟರ ಮಟ್ಟಿಗೆ ಅದು ಒಳಗೊಂಡಿದೆಯೋ ಅದು ನಿಜವಾಗಿಯೂ ದೇವರ ಪ್ರಿಯ ಮಗನ ಸಂದೇಶವನ್ನು ಸೂಚಿಸುತ್ತದೆ. ಇದನ್ನು ಕುರಿತು ನಾವು ಯೋಚಿಸಬೇಕು ಮತ್ತು ಸತ್ಯವೇದದಲ್ಲಿ ಪ್ರಸ್ತುತಪಡಿಸಿರುವ ಯಾವುದೇ ಬೋಧನೆಗಳನ್ನು ಕುರಿತು ನಾವು ನಾಚಿಕೆಗೊಳ್ಳಬಾರದು. ಅಲ್ಲದೆ ಕರ್ತನ ಏರ್ಪಾಡಿನಲ್ಲಿ ಸಿದ್ಧವಾಗಿರುವ ಅಥವಾ ಸತ್ಯವನ್ನು ಸೂಚಿಸುವ ಮತ್ತು ಅದನ್ನು ವಿವರಿಸುವ ಯಾವುದೇ ಕೃತಿ ಅಥವಾ ಗ್ರಂಥಾಲಯಗಳಿರಲಿ, ಅದರ ಬಗ್ಗೆ ನಾವು ನಾಚಿಕೆಗೊಳ್ಳಬಾರದು. ಕರ್ತನು ಯಾರನ್ನು ಬಯಸುತ್ತಾನೆಂದರೆ ಅವರು ತೆರೆದ ಮನಸ್ಸು ಮತ್ತು ತೆರೆದ ಹೃದಯವುಳ್ಳ ಜನರಾಗಿದ್ದು, ಅವರ ಹೃದಯವು ಕರ್ತನಿಗೆ ಮತ್ತು ಆತನ ಸತ್ಯಕ್ಕೆ ಎಷ್ಟು ನಿಷ್ಠೆ ಉಳ್ಳದ್ದಾಗಿರಬೇಕೆಂದರೆ ಅವರು ಸಂತೋಷದಿಂದ ಎಲ್ಲವನ್ನೂ, ಸ್ವತಃ ತಮ್ಮ ಸ್ವಂತ ಜೀವವನ್ನು ಸಹ ಒಪ್ಪಿಸಿ ಬಿಡುವಂತಾಗಿರಬೇಕು. ಇದನ್ನು ಬಿಟ್ಟು ಯಾವುದೇ ರೀತಿಯಲ್ಲಿ ಅದರ ಬೆಳವಣಿಗೆಗೆ ತಡೆಯಾಗಿಯೂ ಅದಕ್ಕೆ ಅಗೌರವವನ್ನು ತರುವಾಗಿಯೂ ಇರಬಾರದು. ಅದಕ್ಕೆ ತದ್ವಿರುದ್ಧವಾಗಿ ಯಾರೆಲ್ಲ ಕರ್ತನು ಮತ್ತು ಆತನ ವಾಕ್ಯವನ್ನು ಕುರಿತು ನಾಚಿಕೆಗೊಳ್ಳುವುದಿಲ್ಲವೋ ಅದರಲ್ಲಿ ನಾಚಿಕೆಗೊಳ್ಳುವುದಕ್ಕೆ ಯಾವುದೇ ವಿಷಯವಿಲ್ಲವೆಂದು ಅರಿತಿದ್ದರೂ ಅಂಥವರು ಅದಕ್ಕೆ ತದ್ವಿರುದ್ಧವಾಗಿ ಎಲ್ಲ ವಿಷಯದಲ್ಲಿ ಸಂತೋಷವುಳ್ಳವರಾಗಿಯೂ ರಾಜವಂಶದ ಧ್ವಜವನ್ನು ಮೇಲಕ್ಕೆ ಎತ್ತಲು ಹುಡುಕುತ್ತಾರೆ. ಅವರ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಅತ್ಯಂತ ಸಂತೋಷವನ್ನು ಉಂಟುಮಾಡುವ ಶುಭ ಸಮಾಚಾರವನ್ನು ತಿಳಿಸುತ್ತಾರೆ. ಇದಲ್ಲದೆ ಬೇರೆ ಯಾರೆಲ್ಲ ಅಂಧಕಾರದ ಕತ್ತಲೆಯಿಂದ ಆಶ್ಚರ್ಯಕರವಾದ ಬೆಳಕಿಗೆ ಸೇರಿಸಿದಾತನ ಸ್ತುತಿಗಳನ್ನು ಪ್ರಕಟಿಸುವವರಾಗಿದ್ದಾರೋ ಅವರೊಂದಿಗೆ ಸಹಕರಿಸುವವರಾಗಿದ್ದಾರೆ ಎಂಬುದೇ. ಆಮೆನ್.